Welcome our channel. Please subscribe and support. ಯಾರೆಲ್ಲ ಫಿಫ್ತ್ ಓದ್ತಾ ಇದ್ದು ನವೋದಯ ಎಕ್ಸಾಮ್ ತಗೊಂತೀರಾ ಎಕ್ಸಾಮ್ ಪ್ಯಾಟರ್ನ್ ಈ ಥರ ಇರುತ್ತೆ. ಮೆಂಟಲ್ ಎಬಿಲಿಟಿ ಟೆಸ್ಟ್ 40 ಕ್ವಶನ್ಸ್ 50 ಮಾರ್ಕ್ಸ್ಗೆ, ಅರ್ಥಮೆಟಿಕ್ ಟೆಸ್ಟ್ ಅಂದರೆ ಮ್ಯಾಥ್ಸ್ 20 ಕ್ವಶನ್ಸ್ 25 ಮಾರ್ಕ್ಸ್ಗೆ, ಲ್ಯಾಂಗ್ವೇಜ್ ಟೆಸ್ಟ್ 20 ಕ್ವಶನ್ಸ್ 25 ಮಾರ್ಕ್ಸಿಗೆ ಇರುತ್ತೆ. ಇವತ್ತು ನಾವು ಮೆಂಟಲ್ ಎಬಿಲಿಟಿನಲ್ಲಿ ಫಿಗರ್ ಮ್ಯಾಚಿಂಗ್ ನೋಡ್ತಾ ಇದ್ದೀವಿ. ಫಿಗರ್ ಮ್ಯಾಚಿಂಗಲ್ಲಿ ಇಂಪಾರ್ಟೆಂಟಾಗಿ ನೆನ್ಪಿಟ್ಕೊಬೇಕಾಗಿರೋ ಪಾಯಿಂಟ್ಸ್ ಏನೂ ಇಲ್ಲ. ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಕ್ವಶನ್ ಫಿಗರ್ ಕೊಟ್ಟಿದ್ದಾರೆ, ರೈಟ್ ಸೈಡು 4 ಆನ್ಸರ್ ಫಿಗರ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದೇ ಚೇಂಜಸ್ ಆಗದಂಗೆ ಎಕ್ಸಾಕ್ಟ್ಲಿ ಸೇಮ್ ಫಿಗರು ಚಿತ್ರ ಎಲ್ಲಿದೆ ಅಂತ ಐಡೆಂಟಿಫೈ ಮಾಡಬೇಕಷ್ಟೆ. ಇದರಲ್ಲಿ ಇದೇ ಥರ ಚಿತ್ರ ಎಲ್ಲಿದೆ, ಸಿ ಇದೆ ನೋಡಿ, ಸೇಮ್ ಚಿತ್ರ. ನೆಕ್ಸ್ಟ್ ಸೆಕೆಂಡ್ ಒನ್ನಲ್ಲಿ ಟ್ರಯಾಂಗಲು ಸರ್ಕಲು, ಡೌನ್ ಟ್ರಯಾಂಗಲು ಸರ್ಕಲ್ ಬಂದಿರೋದು ಸಿ ಚಿತ್ರ. ನೆಕ್ಸ್ಟ್ ಇದೇ ಥರ ಇರೋ ಚಿತ್ರ ಇದು ಬಿ. ಎಕ್ಸಾಕ್ಟ್ಲಿ ಇದು ಯಾವ ಥರ ಇದೆಯೋ ಅದೇ ಥರ ಇರಬೇಕು, ಡೈರೆಕ್ಷನ್ನೇ ಆಗಲಿ ಏನೂ ಚೇಂಜಸ್ ಇರಬಾರ್ದು. ಈ ಚಿತ್ರ ಹೆಂಗಿದೆಯೋ ಅದೇ ಥರ ಇರಬೇಕು. ಇದರಲ್ಲಿ ಎ, ಇದು ಬಿ, ಸೇಮ್ ಬಿ, ಇದರಲ್ಲಿ ಎ. ಸೊ ಕನ್ಫ್ಯೂಸ್ ಮಾಡ್ತಾರೆ, ಸ್ವಲ್ಪ ಅಬ್ಸರ್ವ್ ಮಾಡಬೇಕು ಅಷ್ಟೇ ಚಿತ್ರನ. 3 ಸರ್ಕಲ್ ಇದೆ, ಸೊ 3 ಸರ್ಕಲ್ ಇರೋದು. ಈ ರೊಟೇಷನ್ ಆಗಿ 6 ಮಾರ್ಕ್ ಡೌನ್ ಇದೆ, ರೊಟೇಷನ್ ಆಗಿ 6 ಮಾರ್ಕ್ ಡೌನ್ ಇರೋದು ಬಿ. ಲೈನ್ ಇದೆ, ಸೊ ಸ್ಕ್ವೇರ್ ಎಡ್ಜ್ ಲೈನ್ ಇರೋದು ಡಿ. ಸ್ಕ್ವಯರು 6 ಸೈಡ್ಸು, ಸೊ ಸ್ಕ್ವಯರು 6 ಸೈಡ್ಸ್ ಇರೋದು ಸಿ. ಟ್ರಯಾಂಗಲ್ಲು ಸ್ಕ್ವಯರು, ಟ್ರಯಾಂಗಲ್ಲು ಸ್ಕ್ವಯರ್ ಇರೋದು ಬಿ. ನೆಕ್ಸ್ಟ್ ಇದೇ ಥರ ಎಕ್ಸಾಕ್ಟ್ ಚಿತ್ರ ಇರೋದು ಬಿ. ಸೇಮ್ ಚಿತ್ರ ಇರೋದು ಹುಡುಕ್ಬೇಕಷ್ಟೇ, ಏನು ಚೇಂಜಸ್ ಇರೋದು, ಡೈರೆಕ್ಷನ್ ಆಗಲಿ ಯಾವುದೇ ಆಗಲಿ ಏನು ಚೇಂಜಸ್ ಇಲ್ದಂಗೆ ಎಕ್ಸಾಕ್ಟಾಗಿ ಸೇಮ್ ಇರಬೇಕಷ್ಟೇ ಚಿತ್ರ. ಫಿಗರ್ ಮೇಲೆ ಟ್ರಯಾಂಗಲ್ ಸರ್ಕಲ್ ಮೇಲಿರಬೇಕು, ಟ್ರಯಾಂಗಲ್ ಸರ್ಕಲ್ ಮೇಲೈತೆ, ಒಂದು ಡಾಟು ಕೆಳಗೈತೆ. ಪ್ರತಿಯೊಂದು ಚಿತ್ರ ಅಬ್ಸರ್ವ್ ಮಾಡಬೇಕಷ್ಟೆ. ಸ್ಕ್ವೇರು ಸರ್ಕಲು ರೆಕ್ಟ್ಯಾಂಗಲ್ಲು, ಸ್ಕ್ವೇರ್ ಸರ್ಕಲ್ ರೆಕ್ಟ್ಯಾಂಗಲ್ ಡಿ. ಇದೇ ಥರ ಇರೋದು ಬಿ. 6 ಮಾರ್ಕ್ ಮೇಲಿದೆ, ಸೊ 6 ಮಾರ್ಕ್ ಮೇಲಿರೋದು ಸಿ. ಇದೊಂಚೂರು ಚಿತ್ರ ನೋಡಬೇಕು. ಸೊ ಎ, ಟ್ರಯಾಂಗಲು ಟ್ರಯಾಂಗಲು ಸ್ಕ್ವೇರು, ಸೊ ಟ್ರಯಾಂಗಲು ಸ್ಕ್ವೇರ್ ಇರೋದು ಸಿ. ಇದರಲ್ಲಿ ಸೆಕೆಂಡ್ ಲೈನಲ್ಲಿ ಟ್ರಯಾಂಗಲ್ ಇದೆ ಸೆಕೆಂಡ್ ಪ್ಲೇಸಲ್ಲಿ, ಥರ್ಡ್ ಲೈನಲ್ಲಿ ಲಾಸ್ಟಲ್ಲಿ ಟ್ರಯಾಂಗಲ್ ಇದೆ. ಸೊ ಸೆಕೆಂಡ್ ಲೈನಲ್ಲಿ ಸೆಕೆಂಡ್ ಪ್ಲೇಸಲ್ಲಿ ಟ್ರಯಾಂಗಲ್ಲು, ಥರ್ಡಲ್ಲಿ ಲಾಸ್ಟಲ್ಲಿ ಟ್ರಯಾಂಗಲ್ ಇರೋದು ಎ. ಈ ಥರ ಬಂದಿರೋದು ಇಲ್ಲಿದೆ ನೋಡಿ, ಸೇಮ್ ಇರೋ ಚಿತ್ರ. ಸೊ ಅಪ್ ಸೈಡು ಕರ್ವು, ಡೌನ್ ಸೈಡ್ ಕರ್ವು, ಮತ್ತು ಇಲ್ಲಿ ಡಬಲ್ ಕರ್ವು ಸಿ. ಸೊ ಇದರಲ್ಲಿ ಲೈನ್ಗಳು ಎಳಿಸ್ಬೇಕಾಗುತ್ತೆ. 1 2 3 4 5 6 7 8 9 ಇದೆ. 1 2 3 4 5 6 7 8 9. ಸೊ ಡಿ ಇಸ್ ದ ಆನ್ಸರ್. 1 2 3 4 ಸರ್ಕಲ್ಸು, 1 2 3 4 ಡಿ. ಸರ್ಕಲ್ಲು, ಆಮೇಲೆ ಟ್ರಯಾಂಗಲು, ಸೊ ಸರ್ಕಲ್ಲು ಟ್ರಯಾಂಗಲು ಸಿ. ಈ ಚಿತ್ರ ಕೆಳಗಡೆ ಒಂದು ಇದಿರೋದು, ಸೊ ಡಿ. ಮೇಲೆ ಸ್ಕ್ವಯರು, ಕೆಳಗಡೆ ಕರ್ವ್ ಇರೋದು ಬೇಕು. ಮೇಲ್ಗಡೆ ಸ್ಕ್ವಯರು ಪ್ಲಸ್ ಡಾಟು, ಕೆಳಗೆ ಕರ್ವು, ಎಲ್ಲ ಬಾಕ್ಸಲ್ಲೂ ಡಾಟ್ ಇರೋದು ಡಿ. ಈ ಚಿತ್ರದಲ್ಲಿ 3 ಪಾಯಿಂಟ್ ಅಬ್ಸರ್ವ್ ಮಾಡಬೇಕು. ಸರ್ಕಲ್ಲು ಇಲ್ಲಿ ಫಿಲ್ ಆಗಿರೋ ಬಾಕ್ಸು ಮತ್ತು ಕ್ರಾಸು. ಸರ್ಕಲ್ಲು ಕೆಳಗೆ ಫಿಲ್ ಆಗಿರೋದು, ಕ್ರಾಸು ಮತ್ತು ಇವು 3 ಡಾಟು ಫಿಲ್ ಆಗಿರೋದು, ಸೊ ಬಿ ಆನ್ಸರ್. ಒಳಗಡೆ 3 ಟ್ರಯಾಂಗಲ್ ಬಂದಿದೆ, ಆಮೇಲೆ ಸಿ ಮತ್ತು ಟ್ರಯಾಂಗಲ್ಲು. ಸೊ 3 ಟ್ರಯಾಂಗಲ್ ಇದೆ, ಸಿ ಇದೆ ಮತ್ತು ಟ್ರಯಾಂಗಲ್ ಇದೆ, ಸೊ ಡಿ ಇಸ್ ದ ಆನ್ಸರ್. 2 ಡಾಟು ಖಾಲಿ ಸರ್ಕಲ್ಲು, 2 ಡಾಟು ಖಾಲಿ ಸರ್ಕಲ್ ಇರೋದು ಸಿ. ಸೇಮ್ ಎಕ್ಸಾಕ್ಟ್ಲಿ ಇರೋದು ಎ. ಎಕ್ಸಾಕ್ಟ್ಲಿ ಸೇಮ್ ಚಿತ್ರ ಇರೋದು ಬಿ. ನೆಕ್ಸ್ಟ್ ಆರೋ ನೋಡಬೇಕು, ಎಲ್ಲ ಕ್ಲಾಕ್ ವೈಸ್ ಹೋಗ್ತಿದ್ದಾವೆ. ಸೊ ಇದರಲ್ಲಿ ಸಿ ಕ್ಲಾಕ್ ವೈಸ್ ಹೋಗ್ತಿದೆ. ಈ ಥರ ಇರೋದು ಡಿ. ಆನ್ಸರ್ ಫಿಗರ್ ಈ ಥರ ಜಾಯಿಂಟ್ಸ್ ಇದ್ದಾಗ ಅಬ್ಸರ್ವ್ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೆ ಈ ಥರ ಹಾಳೆ ಅಥವಾ ಕೈ ಅಡ್ಡ ಇಟ್ಬಿಟ್ಟು ಎಲ್ಲ ಬಾಕ್ಸ್ ಕಣ್ಣು ಮುಚ್ಕೊಂಡು ಒಂದೊಂದೇ ಬಾಕ್ಸ್ನ ನೋಡ್ಬಿಟ್ಟು ಅಬ್ಸರ್ವ್ ಮಾಡಿ ಈಸಿಯಾಗಿ ಆನ್ಸರ್ ಕಂಡುಹಿಡಿಬೋದು. ಸೊ ಬಿ ಕರೆಕ್ಟ್ ಆನ್ಸರ್ ಆಯಿತು. ಇದರಲ್ಲಿ 2 3 3 3. ಲಾಸ್ಟ್ ಡಿ ನೋಡ್ಬೋದು. 2 ಡಾಟ್ ಇದೆ, 3 ಡಾಟು ಸೇಮ್ ಡೈರೆಕ್ಷನಲ್ಲಿದೆ, ಮತ್ತು 3 ಡಾಟು ಮೇಲೆ, ಮತ್ತು ಮೇಲೇ 3 ಡಾಟ್ ಇದೆ. ಸೊ ಇದು ಡಿ ಸರಿಯಾದ ಉತ್ತರ. 3 ಟ್ರಯಾಂಗಲ್ಲು, 3 ಲೈನು, 3 ಟ್ರಯಾಂಗಲ್ಲು. ಇದರಲ್ಲಿ ನೋಡಿ
2 ಸೈಡ್ಸ್ ಮೇಲ್ಗಡೆ ಇದೆ, ಇದು ಆಪೋಸಿಟ್ ಸೈಡ್ ಇದೆ. ಇದರಲ್ಲಿ 3 ಟ್ರಯಾಂಗಲ್ ಕರೆಕ್ಟ್ ಆಗಿದೆ, ಹೆಂಗಿದೆಯೋ ಅದೇ ತರ. ಆದ್ರೆ ಮೇಲ್ಗಡೆ 3 ಲೈನ್ ಬಂದಿದೆ, ಕೆಳಗಡೆ 2 ಲೈನ್ ಬಂದಿದೆ. ಆದ್ರೆ ಇದರಲ್ಲಿ ಮೇಲ್ಗಡೆ 3 ಲೈನ್ ಇದೆ, ಕೆಳಗಡೆನೂ 3 ಲೈನ್ ಇದೆ. ಆ ಟ್ರಯಾಂಗಲ್ಸು ಇದು ಯಾವ ತರ ಇದೆಯೋ ಅದೇ ತರ ಇದೆ. ಸೊ ಹಾಗಾಗಿ ಸಿ ಆನ್ಸರ್. ಸೊ ಆ ಥರ ಸಣ್ಣ ಸಣ್ಣ ಪಾಯಿಂಟ್ಸ್ಗಳನ್ನ ನೀಟಾಗಿ ಅಬ್ಸರ್ವ್ ಮಾಡಬೇಕಷ್ಟೆ. ಇಲ್ಲಿ ನೋಡಿ 3 ಟ್ರಯಾಂಗಲು ಡೌನ್ ಸೈಡ್ ಇದೆ, ಟ್ರಯಾಂಗಲು ಅಪ್ ಸೈಡ್ ಇದೆ ಮುಖ. ಅದೇ ಥರ ಇರೋದು ಇದು 3 ಟ್ರಯಾಂಗಲ್ ಡೌನ್ ಸೈಡ್ ಮುಖ ಇದೆ, ಇದು ಅಪ್ ಸೈಡ್ ಮುಖ ಇರೋದು ಸಿ. ಸೇಮ್ ಚಿತ್ರ ಇದೊಂದು ಕಾಣಿಸ್ತಾ ಇದೆ ಸಿ. ಆ್ಯಂಗಲು ಇಂಟು ಮಾರ್ಕ್ ಇದೆ ಟ್ರಯಾಂಗಲಲ್ಲಿ. ನೆಕ್ಸ್ಟ್ ಇಲ್ಲಿ ಸ್ಕ್ವಯರಲ್ಲಿ ಆ್ಯಂಗಲು ಇಂಟು ಮಾರ್ಕ್ ಇದೆ. ಆ್ಯಂಗಲು ಇಂಟು ಮಾರ್ಕು, ಸ್ಕ್ವಯರಲ್ಲಿ ಆ್ಯಂಗಲು ಇಂಟು ಮಾರ್ಕು. ಸೊ ಇಲ್ಲಿ ಟ್ರಯಾಂಗಲು, ಇಲ್ಲಿ ಸ್ಕ್ವಯರ್, ಟ್ರಯಾಂಗಲು ಸ್ಕ್ವಯರು. ಸರ್ಕಲ್ ಒಳಗೆ ಸೈಡ್ಸ್ ಇದೆ ಮತ್ತೆ ಕ್ರಾಸ್ ಆಗಿ ಸರ್ಕಲ್ ಬಂದಿದೆ. ಅದೇ ಥರ ಇರೋದು ಎಕ್ಸಾಕ್ಟ್ಲಿ ಸೇಮ್ ಇರೋದು ಡಿ. ಸ್ಕ್ವಯರು, ಟ್ರಯಾಂಗಲು, ಸರ್ಕಲು, ಸ್ಕ್ವಯರ್, 2 ಟ್ರಯಾಂಗಲು, ಸರ್ಕಲು ಕರೆಕ್ಟಾಗಿರೋದು ಅದು. ಚಿತ್ರ ನೋಡ್ತಿದ್ದಂಗೆ ಬೇಗ ಕಂಡುಹಿಡಿಬೋದು, ಈಸಿಯಾಗಿದೆ ಇದೊಂದು ಚಿತ್ರ. ಟ್ರಯಾಂಗಲು, ಸರ್ಕಲು, ಸ್ಕ್ವಯರು ಈ ಥರ ಇದೆ. ಟ್ರಯಾಂಗಲ್ ಇಲ್ಲಿದೆ, ಆದರೆ ನೋಡಿ ಡೌನ್ ಸೈಡ್ ಮುಖ ಇದೆ, ಇದರಲ್ಲಿ ಅಪ್ ಸೈಡ್ ಮುಖ ಇದೆ. ಟ್ರಯಾಂಗಲ್, ಸರ್ಕಲ್, ಸ್ಕ್ವಯರು. ಆದರೆ ಇದನ್ನು ಅಬ್ಸರ್ವ್ ಮಾಡಿ, ಇದು ಈ ಸೈಡ್ ಇದೆ, ಇದು ಆಪೋಸಿಟ್ ಮುಖ ಮಾಡಿದೆ. ಸೊ ಇದು ಬರಲ್ಲ. ಇದರಲ್ಲಿ ಟ್ರಯಾಂಗಲ್, ಸರ್ಕಲ್, ಸ್ಕ್ವಯರ್ ಕರೆಕ್ಟಾಗಿದೆ. ಇಲ್ಲಿ ಚಿಕ್ಕದಿದೆ, ಕೆಳಗಡೆ ಬೇಸ್ ದೊಡ್ಡದಿದೆ. ಆದರೆ ಇದರಲ್ಲಿ ಬೇಸ್ ಚಿಕ್ಕದಿದೆ, ಮೇಲ್ಗಡೆ ಪಾಯಿಂಟ್ ದೊಡ್ಡದಿದೆ ಲೈನು. ಸೊ ಹಾಗಾಗಿ ಇದಾಗಲ್ಲ. ಇದು ಕರೆಕ್ಟ್ ಆಗಿದೆ. ಟ್ರಯಾಂಗಲ್, ಸರ್ಕಲ್, ಸ್ಕ್ವಯರ್ ಕರೆಕ್ಟ್ ಇದೆ. ಈ 2 ಚಿತ್ರನೂ ಕರೆಕ್ಟ್ ಇದೆ. ಶೇಪ್, ಡೈರೆಕ್ಷನ್ ಎಲ್ಲ ಸರಿ ಇದೆ. ಇದು ಅಷ್ಟೇ, ಕೆಳಗಡೆ ಬೇಸ್ ದೊಡ್ಡದಿದೆ, ಮೇಲ್ಗಡೆ ಚಿಕ್ಕದಿದೆ ಸೈಡು. ಸೊ ಹಾಗಾಗಿ ಡಿ ಇಸ್ ದ ಆನ್ಸರ್. ಸೊ ಈ ಥರ ಚಿಕ್ಕ ಚಿಕ್ಕ ಪಾಯಿಂಟ್ಸ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ ಫಿಗರ್ ಮ್ಯಾಚಿಂಗಲ್ಲಿ. ಇದರಲ್ಲಿ 1 ಲೈನ್ ಮಿಸ್ಸಿಂಗ್ ಆಗಿದೆ. ಇದರಲ್ಲಿ ಕೆಳಗಡೆ ಕಾಲಿಂದ ಈ ಲೈನ್ ಇದೆಯಲ್ಲ, ಆ ಲೈನ್ ಇದರಲ್ಲಿ ಇಲ್ಲ, ಮಿಸ್ ಆಗೈತೆ. ಸೊ ಇದರಲ್ಲಿ ಮೇಲ್ಗಡೆ ಮುಖ ಬೇರೆ, ಇಲ್ಲಿ ಇಷ್ಟೇ ಇರೋದು. ಆದರೆ ಇದರಲ್ಲಿ ಮೇಲ್ಗಡೆ ಹಿಂಗೆ ಲೈನ್ ಹೋಗೈತೆ. ಸೊ ಆ ಥರ ಇಲ್ಲ. ಇದು ನೋಡಿದ್ರೆ ಇದು ಕೆಳಗದ ಲೈನು ಕರೆಕ್ಟಾಗಿದೆ, ಒಳಗಡೆ ಚಿತ್ರನೂ ಸರಿ ಇದೆ, ಮೇಲೆ ಟ್ರಯಾಂಗಲ್ದು ಸರಿ ಇದೆ. ಸೊ ಹಂಗಾಗಿ ಡಿ. ನೆಕ್ಸ್ಟ್ ಇಲ್ಲಿ ಮನುಷ್ಯನ ಚಿತ್ರ ಕೊಟ್ಟಿದ್ದಾರೆ. ಫಸ್ಟ್ 1A ಕರೆಕ್ಟಾಗಿದೆ. ಈ ಲೈನ್ ಅಬ್ಸರ್ವ್ ಮಾಡಬೇಕು. ಡೌನ್ ಹೋಗಿ ಮತ್ತೆ ಮೇಲ್ಕ್ಕೆ ಹೋಗಿದೆ, ಇಲ್ಲಿ ಡೌನ್ ಹೋಗಿ ಮೇಲ್ಕ್ಕೆ ಹೋಗಿದೆ. 2 ಡಾಟು ಲೈನು ಕರೆಕ್ಟಾಗಿದೆ. ಬಿ ಈಸ್ ದ ಕರೆಕ್ಟ್ ಆನ್ಸರ್.